ಇಲ್ಲಿ ನೋಡ್ರಿ ಸಣ್ಣ ಬಾಯಿಗತೆ ಐತಿ ಪಿನೇಕ ಪಾನಿ ಸ್ನೇಹಿತರೆ ನಾವಿದ್ದೀವಿ ಬಸ್ಸಲ್ಲಿ ಬಸ್ ಹೋಗ್ತೀರಿ ರಾಮೇಶ್ವರಂ ನಾವು ಹೋಗ್ತಾ ಇದೀವಿ ಸಮಸ್ತ ಕನ್ನಡಿಗರಿಗೆ ಇಂಡಿಯಾದ ಲಾಸ್ಟ್ ಬಾರ್ಡರಿಂದ ಧನುಷ್ಕೋಡಿಯಿಂದ ನನ್ನ ಚಾನಲ್ಗೆ ಸ್ವಾಗತ, ಶುಭ ಸ್ವಾಗತ. ಈಗ ಟೈಮ್ ಎಷ್ಟಾಗೈತೆ ಅಂತಂದ್ರೆ 6:53 ಆಗೈತಿ. ಆಲ್ರೆಡಿ ಸೂರ್ಯ ಹುಟ್ಟಿಬಿಟ್ಟಾನ. ಇಲ್ಲಿ ನೋಡಿ ಹುಡುಗರ್ದಾರ. ಈಗ ಎಲ್ಲದಾನ ಅಂದ್ರೆ ಧನುಷ್ಕೋಡಿ ಒಳಗದನಿ. ಈ ಧನುಷ್ಕೋಡಿ ಸ್ಟೋರಿ ಗಿರಿ ಎಲ್ಲ ಅಲ್ಟಿಮೇಟ್ ಐತಿ. ಇದು ಎಲ್ಲಿ ಬರ್ತೈತೆ ಅಂತಂದ್ರೆ ಇದು ರಾಮೇಶ್ವರಂದಿಂದ ಧನುಷ್ಕೋಡಿ ಏನೈತಿ ಒಂದು 24-22 ಕಿಲೋಮೀಟರ್ ಅದ. ಆಮೇಲೆ ಇದು ಲಾಸ್ಟ್ ಮೊಟರೇಬಲ್ ರೋಡ್ ಆಫ್ ಇಂಡಿಯಾ. ಅಂದ್ರೆ ಇಲ್ಲಿ ರಸ್ತೆ ಏನೈತಿ ಲಾಸ್ಟ್ ಪೂರ ಎಂಡ್. ಇಲ್ಲಿಂದನೇ ಏನೈತಿ ನಮ್ಮ ಶ್ರೀರಾಮ್ ಏನು ಮಾಡ್ಯಾನ ಸೇತುವೆಯನ್ನು ಕಟ್ಟಿದ್ದ ಶ್ರೀಲಂಕಾಕ್ಕೆ. ಇಲ್ಲಿಂದ ಶ್ರೀಲಂಕಾ ಒಂದು 24 ಕಿಲೋಮೀಟ್ರ್ ಐತಿ. ಈಶಾಡ್ಕೊಂತ ಹೋಗ್ಬೋದು, ಈಶಾಡ್ಕೊಂತ ಹೋಗ್ಬೋದು. ಬೋಟ್ನಾಗ ಹೋಗೋರು ಬೋಟ್ನಾಗ ಹೋಗ್ಬೋದು. ಆದ್ರೆ ಜನ ಮಾತ್ರ ಅಲ್ಟಿಮೇಟ್ ಅದ. ಇವಾಗ ಈಜಿ ಶ್ರೀಲಂಕಾಗೆ ಹೋಗೋರಿದ್ದೀವಿ, ಈಜಿ ಶ್ರೀಲಂಕಾದ ಹೋಗೋರಿದ್ದೀವಿ. ಅಲ್ಲಿ ಹೋಗಿದ್ದೊಂದು ವಿಡಿಯೋ ಮಾಡ್ತೀವಿ. ಇಲ್ಲಿ ನೋಡಿ ಇದು ಫುಲ್ ಎಲ್ಲ ಇದ್ದಾರೆ ಸರೌಂಡಿಂಗ್. ಕರ್ನಾಟಕದ ಜನ ಸಿಕ್ಬಿಟ್ರದ. ಬಾಗಲಕೋಟದಿಂದ ಬೈಕ್ ತೊಗೊಂಬಂದ್ಬಿಟ್ರಿ. ಈಗ ನೆಕ್ಸ್ಟ್ ಕನ್ಯಾಕುಮಾರಿ ಅಂತ. ಆಲ್ ದಿ ಬೆಸ್ಟ್ ಹೇಳ್ಬಿಟ್ರಿ ಅವ್ರಿಗೆ. ಧನುಷ್ಕೋಡಿ ಅಂತ ಯಾಕೆ ಹೆಸರು ಬಂತಂತಂದ್ರೆ ಶ್ರೀರಾಮ ಯುದ್ಧ ಮುಗಿಸಿ ವಾಪಸ್ ಬಂದ ರಾವಣನ ತಮ್ಮನ ಏನು ಮಾಡ್ತಾನು ಲಂಕಾಧಿಪತಿಯಾಗಿ ಮಹಾರಾಜನಾಗಿ ಮಾಡ್ತಾನೆ. ಅವಾಗ ಅದಕ್ಕೆ ನಾವೇನು ಬಿಡ್ಕೊಂತಾನು ಶ್ರೀರಾಮಗಂತಂದ್ರೆ ಈ ಸೇತುವೆ ಏನು ಕಟ್ಟಿದಿರಲ್ಲ ನೀವು ಇದನ್ನ ಮುರಿದು ಬಿಡ್ರಿ ಅಂದ್ರೆ ನಾಶ ಮಾಡಿಬಿಡ್ರಿ ಅಂತ ಹೇಳ್ತಾನೆ. ಅವಾಗ ಶ್ರೀರಾಮ್ ಏನು ಮಾಡ್ತಾನೆ ಅಂತಂದ್ರೆ ಅವನ್ನ ಕೋದಂಡ ಬಾಣದಿಂದ ಏನು ಮಾಡ್ತಾನು ಏನು ಈ ರಾಮ ಸೇತುವೆ ಏನಿರ್ತೈತಿ ಇದನ್ನ ಡೆಸ್ಟ್ರಾಯ್ ಮಾಡ್ತಾನೆ. ಅದಕ್ಕೆ ಆಗಿನ ಟೈಮ್ನಾಗ ಏನು ಸೇತುವೆ ಐತಲ್ಲ ಅದು ಒಂದು 50 ಅಡಿ 40 ಅಡಿ ಏನು ಮಾಡ್ತೈತಿ ಕೆಳಗೆ ಹೋಗ್ಬಿಡ್ತೈತಿ. ಇದೇನು ಸ್ಯಾಟಲೈಟ್ ಇಮೇಜ್ನಿಂದ ಮಾತ್ರ ಕಾಣ್ತೈತಿ. ಇಲ್ಲಿ ಸೈಡ್ ಆಗ್ತಾನೆ ಹಂಗೆ ಕಾಣ್ತೈತಿ. ಆದ್ರೆ ಸೇತುವೆ ಮಾತ್ರ ಕಟ್ಟಿದ್ದ ಇಲ್ಲಿಂದ. ಅದಕ್ಕೆ ಇದಕ್ಕೆ ಹೆಸರು ಏನು ಬರ್ತೈತಿ ಧನುಷ್ಕೋಡಿ. ಅಂದ್ರೆ ರಾಮನ ಬಾಣದಿಂದ ಮುರಿದಂಥ ಸೇತುವೆ ಇರೋದ್ರಿಂದ ಲಾಸ್ಟ್ ಏನು ಊರು ಇರ್ತೈತಿ ಅದಕ್ಕೆ ಧನುಷ್ಕೋಡಿ ಅಂತ ಹೆಸರು ಬರ್ತೈತಿ. ಮೊದಲು ಇಲ್ಲಿ ಎಲ್ಲ ಜನ ಎಲ್ಲ ಇರ್ತಿದ್ರು. 1964 ಒಂದು ಸೈಕ್ಲೋನ್ ಹಿಟ್ಟಾಗಿ ಏನು ಮಾಡ್ತು ಜನ ಎಲ್ಲ ಸತ್ರು. ಅವಾಗಿಂದ ಇದನ್ನು ಚೆನ್ನೈ ಸರ್ಕಾರ ಏನು ಮಾಡ್ತಾರಂದ್ರೆ ಗೋಸ್ಟ್ ಟೌನ್ ಅಂತೇಳಿ ಅನೌನ್ಸ್ ಮಾಡಿದರು. ಅದೇ ಇದ್ರ ಡೀಟೇಲ್ಸ. ಮತ್ತು ನಿಮ್ಗೆ ಆ ಕಡೆ ತೋರಿಸ್ತೇನೆ. ಚರ್ಚ್, ರೈಲ್ವೆ ಸ್ಟೇಷನ್ ಎಲ್ಲ ಹಳೆ ಕಾಲದ್ದು ಎಲ್ಲ ತೋರಿಸ್ತೇನಂತ. ಇಲ್ಲಿ ನೋಡ್ರಿ ಸಣ್ಣ ಬಾಯಿಗತೆ ಐತಿ ಪಿನೇಕ ಪಾನಿ ಥೋड़ा दे दो देखेंगे. ಕೊಯ್ಲ ಕುಡಿಯೋಲ್ಲ ಹೆಂಗ್ ವಿಚಿತ್ರ ನೋಡ್ರಿ. ಅಲ್ಲಿ ಇಷ್ಟ ಒಂದೀಟ್ ಜಾಗ ಐತಿ ಇಲ್ಲಿ. ಇದ್ರಾಗ ಏನಂತಂದ್ರ ಸ್ವೀಟ್ ಅದಾವ, ಬೀಚ್ ಕುಡಿ ನೀರು. ಇಲ್ಲೇ ಬೀಚ್ ಐತಿ. ಮತ್ತ ಇಲ್ಲೇ ಹಿಂದ ಬೀಚ್ ಇದ ನೋಡ್ರಿ. 1964 ಮೊದಲಿದ್ದಂತ ಚರ್ಚ್ ಇದು. 1964 ಡಿಸೆಂಬರ್ 22 ಏನಾತಂತಂದ್ರೆ ಒಂದು ಬಂಗಾಳ ಕಲ್ಲಿ ಒಳಗೆ ಏನಾಗ್ತೈತಿ ವಾಯುಭಾರ ಕುಸಿತ ಉಂಟಾಗ್ತೈತಿ. ಹಿಂಗಾಗಿ ವೆದರ್ ಸಿಕ್ಕಾಪಟ್ಟೆ ಹೊಲ್ಸಾಗ್ಬಿಡ್ತೈತಿ. ಅದಕ್ಕೆ ಆಮೇಲೆ ಏನಾಗ್ತೈತೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಚಂಡಮಾರುತ ಎಲ್ಲ ಬೀಸಿಬಿಡ್ತೈತಿ. 1964ಕ್ಕಿಂತ ಮೊದಲು ಇಲ್ಲೆಲ್ಲ ಜನ ಇರ್ತಿದ್ರು. ಅವ್ರು ಯೂಸ್ ಮಾಡ್ತಂಥ ಚರ್ಚ್ ಇದು. ಆ ಟೈಮ್ನಾಗ ಏನಾಗ್ತೈತೆ ಅಂದ್ರೆ ಚಂಡಮಾರುತ ಬೀಸಿದ ಕಡ್ತಕ್ಕೆ 2000ಕ್ಕಿಂತ ಹೆಚ್ಚಿಗೆ ಮಂದಿ ಏನು ಮಾಡ್ತಾರೋ ಸಾವನ್ನಪ್ತಾರೆ.
ಅದು ಅಳಿದುಳಿದ ಅವಶೇಷಗಳು ಅಂತಾರಲ್ಲ ಇದ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಅಷ್ಟ ಇಟ್ಟಿಗೆಗಳನ್ನ ಬಳಸಿದಾರ. ಒಟ್ಟು ಇಲ್ಲಿ ನೋಡ್ರಿ, ಇಲ್ಲ ಇದೆಲ್ಲ ಕೊರಲ್ ರೀಫ್ಸ್ ಅಂತಾರಲ್ಲ ಅವನ್ ಯೂಸ್ ಮಾಡಿ ಕಟ್ಟಿದಾರ ಇಲ್ಲೆಲ್ಲ. $1964 ಏನತ್ತಂದ್ರ ಡಿಸೆಂಬರ್ 22ನೇ ಟೈಮಿಗೆ ವಾಯುಭಾರ ಕುಸಿತ ಉಂಟಾಗ್ತೈತಿ. ಎಲ್ಲಿ ಅಂದ್ರೆ ಬಂಗಾಳ ಕೊಲ್ಲಿ ಒಳಗೆ. ಆದ ಕುಸಿದ ಕಾರಣ ಏನಾಗ್ತೈತಿ, ಚಂಡಮಾರುತ, ಮಳೆ. ಅದಕ್ಕೆ ಸಿಕ್ಕಾಪಟ್ಟೆ ಹೊಡಿತೈತಿ. 11-12 ಸುಮಾರ ಮಳಿ ಸ್ಟಾರ್ಟ್ ಆಗ್ತೈತಿ. 25 ತನ ಬೀಳ್ತೈತಿ ಮಳಿ. ಅವಾಗ ಏನಾಗ್ತೈತಿ, ಮಳಿ ಕಡ್ತಕ್ಕ ಇಲ್ಲಿ ವಾಸವಿರುವಂತ 2000 ಜನ ಏನ್ ಮಾಡ್ತಾರೋ ಸಾವನ್ನಪ್ತಾರ. ಆಮೇಲೆ ಅದೇ ಟೈಮಿಗೆ ನಿಮ್ಗೆ ಸಂಜೆಗೆ ಒಂದು ಟ್ರೈನ್ ತೋರಿಸ್ತಾನಂತ. ಮೊದಲ ಟ್ರೈನ್ ಎಲ್ಲಿ ತನ ಇತ್ತು ಅಂತಂದ್ರ ಈ ಧನುಷ್ಕೋಡಿ ತನ ಟ್ರೈನ್ ಇತ್ತು. ಇಲ್ಲೊಂದು ರೈಲ್ವೆ ಸ್ಟೇಷನ್ ಐತಿ, ಅದನ್ನೂ ತೋರಿಸ್ತಾನಂತ. ಅವಾಗ ಏನಾಗ್ತೈತಿ, ಆ ರೈಲ್ವೆನು ಕರೆಕ್ಟ್ 11:53 ಬಿಡ್ತೈತಿ. ಎಲ್ಲಿಂದ ಪಂಬನ್ದಿಂದ ಬಿಡ್ತೈತಿ. ಪಂಬನ್ದಿಂದ ಬಿಟ್ಟು ಆ ಕಡೆಯಿಂದ ಬರುವಾಗ ಏನಾಗ್ತೈತಿ, ಪಂಬನ್ ಬ್ರಿಡ್ಜ್ ಮೇಲಿದ್ದಾಗ 5 ಬೋಗಿಗಳಿರುವಂತ ಟ್ರೈನ್ ಆಗ್ತೈತಿ, ಸಮುದ್ರಕ್ಕೆ ಬಿದ್ದು ಬಿಡ್ತೈತಿ. ಅದ್ರೊಳಗಿರುವಂತ 200 ಜನನೂ ಸಾಯ್ತಾರ. ಆಮೇಲೆ ಏನಾಗ್ತೈತಿ, 1964 ದುರಂತ ಆದ್ಮೇಲೆ ಏನಾಗ್ತೈತಿ, ಇಲ್ಲಿ ಏನ್ ಮಾಡ್ತಾರೋ ಚೆನ್ನೈ ಸರ್ಕಾರ ಏನ್ ಮಾಡ್ತೈತಿ, ಆಲ್ ಇಂಡಿಯಾ ರೇಡಿಯೋ ಒಳಗೆ ಅನೌನ್ಸ್ ಕೊಡ್ತಾರ. ಏನಂದ್ರ ಇದು ಗೋಸ್ಟ್ ಟೌನ್ ಅಂತ ಹೇಳಿ. ಗೋಸ್ಟ್ ಟೌನ್ ಅಂತ ಎದಕ್ಕಂತಾರ ಅಂದ್ರೆ ಅದಕ್ಕೆ ಇನ್ನು ಮ್ಯಾಲ ಇಲ್ಲಿ ವಾಸಕ್ಕೆ ಯೋಗ್ಯ ಇಲ್ಲದಂತ ಸ್ಥಳ ಆಗಿರೋದ್ರಿಂದ ಇದಕ್ಕೆ ಗೋಸ್ಟ್ ಟೌನ್ ಅಂತ ಕರೀತಾರೆ. ಇದೆಲ್ಲ ಅವಾಗಿನ ಕಾಲದ ಅವಶೇಷಗಳು ಇವೆಲ್ಲ. ಇಲ್ಲಿ ನೋಡಿದ್ರೆ ಕೆಟ್ಟ ಅನಿಸ್ತೈತಿ, ಅವಾಗ ನೋಡಿದ್ರೆ 2000 ಜನ ಸಾಯ್ತಾರ. ಏನ್ ಮಾಡ್ತಾರ್ರಿ, ಇದ ನೋಡ್ರಿ ಧನುಷ್ಕೋಡಿದ ಹಿಸ್ಟ್ರಿ, ಸಣ್ಣ ಇತಿಹಾಸ. ಬರೀ ರೈಲ್ವೆ ಸ್ಟೇಷನ್ ತೋರ್ಸಂತ ಅಲ್ಲಿ ನಡೀರಿ. ಇಲ್ಲಿ ನೋಡ್ರಿ, ಇಲ್ಲಿ ಈ ರೈಲ್ವೇಸ್ ಒಳಗೆ ಹಾಕ್ತಾರಲ್ಲ ಅದು ಕಲ್ಲ, ಅಲ್ಲಿ ಅದೈತಿ ನೋಡ್ರಿ. ಇಲ್ಲಿ ಇವೆಲ್ಲ ಅಳಿದುಳಿದ ಅವಶೇಷಗಳು ಇವೆಲ್ಲ. ಇಲ್ಲಿ ಜನ ಅದಾರ ಸ್ವಲ್ಪ. ಆಮೇಲೆ ಈ ಸ್ಥಳಕ್ಕೆ 5 ಗಂಟೆ ಮೇಲೆ ಯಾರನ್ನೂ ಬಿಡಂಗಿಲ್ಲ. ಇದ ರೈಲ್ವೆ ಸ್ಟೇಷನ್ ನೋಡ್ರಿ. ಅಣ್ಣ ರೈಲ್ವೆ ಸ್ಟೇಷನ್ ಈ ನನ್ನಿಂದ ಏನ್ ಕಾಣತೈತಿ, ಇದು ಧನುಷ್ಕೋಡಿ ರೈಲ್ವೆ ಸ್ಟೇಷನ್. ಅವಾಗ ಒಂದು ಎಕ್ಸ್ಪ್ರೆಸ್ ಟ್ರೈನ್ ದಿನ ಅಡ್ಡಾಡ್ತಿತ್ತಂತ. ಆಮೇಲೆ ಅವತ್ತು ಡಿಸೆಂಬರ್ 22 ರಾತ್ರಿ ಏನಾಗ್ತೈತಿ, ಅದ ಟ್ರೈನ್ ಏನು ಮಾಡ್ತೈತಿ, ಆ ಕಡೆಯಿಂದ ಬರುವಾಗ ಪಂಬನ್ ಬ್ರಿಡ್ಜ್ ಒಳಗೆ ಏನಾಗ್ತೈತಿ, 5 ಬೋಗಿಗಳು 264 km/h ಸ್ಪೀಡ್ನಾಗ ಏನಿರ್ತೈತಿ, ಚಂಡಮಾರುತ ಬೀಸ್ತಿರ್ತೈತಿ. ಅದ್ರ ಹೊಡೆತಕ್ಕೆ ಬೋಗಿನ ಸಮುದ್ರದ ಬಿದ್ದು ಬಿಡ್ತೈತಿ ಹೇಳ್ತಾನೆ. ಅದ್ರಾಗಿರುವಂಥ ಎಲ್ಲ 200 ಮಂದಿನೂ ಏನು ಮಾಡ್ತಾರೋ ಸಾಯ್ತಾರ. ಅದಾದ್ಮೇಲೆ ಏನಾಗ್ತೈತಿ, ಇದು ಹಂಗೆ ಉಳಿದು ಬಿಡ್ತೈತಿ ಎಲ್ಲ ಕ್ಲೋಸ್. ಈಗೆಲ್ಲ ಗೋಸ್ಟ್ ಟೌನ್ ಈಗ ನೋಡ್ರಿ. ಆಮೇಲೆ ಈ ಸ್ಥಳಕ್ಕೆ 5 ಗಂಟೆ ಮೇಲೆ ಯಾರನ್ನೂ ಬಿಡಂಗಿಲ್ಲ. ಇಲ್ಲೇ ಈಗೀಗ ಸ್ವಲ್ಪ ಜನ ಇಲ್ಲಿ ಉಳ್ಯಾಂತಾರ. ಬಟ್ ಮೊದಲೆಲ್ಲ ಯಾರು ಉಳಿತಿರ್ಕಿಲ್ಲ ಅಂತ, ಯಾರನ್ನೂ ಉಳ್ಯಾಕೆ ಬಿಡ್ತಿರ್ಕಿಲ್ಲ ಅಂತ. ಈಗ ಸ್ವಲ್ಪ ಈ ಮೀನಾ ಹಿಡೋರು, ಆಮೇಲೆ ಒಂದಿಷ್ಟು ಮಂದಿ ಇಲ್ಲೇ ಸ್ವಲ್ಪ ಬದುಕು ಕಟ್ಕೊಂಡವ್ರು ಏನು ಮಾಡ್ತಾರೋ ಇಲ್ಲೇ ಉಳಿದಾರ್ರಿ. ಹಂಗೈತೆ ನೋಡ್ರಿ, ಕೆಟ್ಟ ಅನಿಸ್ತೈತೆ ನೋಡ್ರಿ. ಇಲ್ಲಿ ನೋಡ್ರಿ ಎಲ್ಲ ಮುತ್ತಿನ ಸಾಮಾನುಗಳು ಅದಾವ. ಇಲ್ಲ ಶಂಖ, ಕನ್ನಡಿ ಎಷ್ಟು ಅದಾವ ನೋಡ್ರಿ. ಶಿವಾದಾನ ಇಲ್ಲಿ ನೋಡ್ರಿ, ಎಲ್ಲ ಚಂದ ಅದಾವ. ಶಂಖ ನೋಡ್ರಿ ಎಷ್ಟು ಅದಾವ. ಅಬ್ಬಾ, ಧನುಷ್ಕೋಡಿಗೆ ಹೋಗುವಾಗ ಇದು ಬಲಗಡೆ ಬರ್ತೈತಿ. ಇದ ಪೋರ್ಟ, ಹಡಗುಗಳು ನಿಲ್ಲಕ್ಕೆ ಮಾಡಿದಾರ. ಇಲ್ಲಿ ಮಸ್ತ್ ಎಂಜಾಯ್ ಮಾಡ್ಬೋದು. ತೆರಿ ಎಲ್ಲ ಮಸ್ತ್ ಕಾಣ್ತಾವ, ಇಲ್ಲಿ ಮಸ್ತ್ ಬರ್ತಿರ್ತಾವ. ಇಲ್ಲಿ ನೋಡ್ರಿ, ಇಲ್ಲಿ ಈಗ ತಡೀರಿ, ಬಂದು ಹೊಡಿತಾವ. ತಡೀರಿ, ಇಲ್ಲಿ ನೋಡಂಕ್ರೆ ಮಸ್ತ್ ಹೊಡಿತಾವ ನೋಡಂಕ್ರೆ. ಅಲ್ಲಿ ನೋಡ್ರಿ ಅಂಕಲ್ ಪೋಸ್ ಕೊಡಂತಾರ. ಇಲ್ಲ ಅಂಕಲ್ ಡೇಂಜರ್. ಓ ಹೊಡಿತ್ ನೋಡ್ರಿ ಅಂಕಲ್ಗೆ. ಇಲ್ಲಿ ನೋಡ್ರಿ, ಇಲ್ಲಿ ಗಗನ ಕ್ಯಾಪ್ಚರ್ ಆಯ್ತು. ಏನ್ ಡೇಂಜರ್ ಜಿಗಿತ್ ನೋಡಿದ್ರಿಲ್ಲ.
ಇದನ್ನ ನಾವು ಏನಂತಂದ್ರೆ ಇದು ಪಂಬನ್ ಬ್ರಿಡ್ಜ್ ಒಳಗೆ ಅದೇವಿ. ಇದು ಮಂಡಪಮ್ಮ ಆಮೇಲೆ ಈ ಕಡೆ ರಾಮೇಶ್ವರಂ ಎರಡು ಜಾಯಿನ್ ಮಾಡ್ತೈತಿ. ಇದೇನೈತಿ ಬಸ್ಗಳು ಅಡ್ಡಾಡಕ ವೆಹಿಕಲ್ಸ್ ಅಡ್ಡಾಡಕ ರೋಡ್ ಇದೆ. ಇಲ್ಲೇನ ಹಿಂದೆ ಕಾಣಂತೈತಿ ಇದು ರೈಲ್ ಓಡಾಡಕ. ಅವಾಗ ಏನಾಗ್ತಿತ್ತು ಅಂತಂದ್ರೆ ಇದೇ ರೈಲ್ ಥ್ರೂನ ಈ ಶ್ರೀಲಂಕಾಕ್ಕೆ ಹೋಗೋರಾಗ್ಲಿ ಅಲ್ಲಿಂದ ಅಲ್ಲಿ ಬೋಟ್ಲೆ ಕರ್ಕೊಂಡು ಹೋಗ್ತಿದ್ರು. ಇಲ್ಲಿ ನಡಕ್ಕೆ ಏನು ಕಾಣತೈತಲ್ಲ ಇದು ತೋರಿಸ್ತಾನೆ ಬರ್ರಿ, ಅಲ್ಲೇ ಹೋಗೋಣ ಬರ್ರಿ, ಮಜಾ ಐತಿ. ಇದ ನೋಡ್ರಿ ಅದು ಬ್ರಿಡ್ಜ್. ಇದೇನಾಗ್ತತಿ ಇಂತಲ್ಲಿ ನಡಕ ಇದು ಓಪನ್ ಆಗ್ತತಿ, ಇದು ಮೇಲೆ ಹೋಗ್ತತಿ, ಇದು ಮೇಲೆ ಹೋಗ್ತತಿ, ನಡಕ್ ಹಡಗ ಹೋಗ್ತತಿ. ಅದಕ್ಕೆ ಮಾಡ್ಯಾರ ಇದನ್ನು. ಆಚೆ ಕಡೆ ಇನ್ನೊಂದು ಕನ್ಸ್ಟ್ರಕ್ಷನ್ ನಡೆದೈತೆ ಆ ಸೈಡ್, ಯಾವಾಗ ಆಗ್ತೈತಿ ಗೊತ್ತಿಲ್ಲ. ಏನಪ್ಪ ಬಡಿತೈತೆ ಅನ್ನೋರಂಗೆ ಅನ್ಸತೈತಿ. ಬಡಿತೈತಿ ಅಯ್ಯೋ ಇಲ್ಲಿ ನೋಡ್ರಿ ಇಲ್ಲಿ ಜಸ್ಟ್ ಮಿಸ್ ಹೆಂಗ ಹೊಂಟ್ರದ್ದು. ಏ ಕರೆಕ್ಟ್ ಅಷ್ಟೇ ಐತೆ ಅದ. ಇದಕ್ಕಿಂತ ದೊಡ್ಡದು ಬಂದ್ರೆ ಓಪನ್ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು ಅನ್ಸತ್ತೆ ಮೊದಲ, ಏನು ಗೊತ್ತಿಲ್ಲ ಅಷ್ಟು. ಭಾಳ ದೊಡ್ಡ ದೊಡ್ಡ ಬೋಟ್ಗಳು ಬಂದು ಅಂದ್ರೆ ಅಷ್ಟೇ ಯಾವಾಗರೇ ಒಮ್ಮೆ ಅಷ್ಟೇ ಅದನ್ನು ಓಪನ್ ಮಾಡ್ತಾರಂತ, ಯಾವಾಗಲೂ ಓಪನ್ ಮಾಡಂಗಿಲ್ಲ ಅಂತ. ಆಮೇಲೆ ಅದ್ರ ಕೆಳಗೆ ದಾಟೋಗುಂಥ ಬೋಟ್ಗಳು ಎಲ್ಲ ದಾಟ್ತಾವಂತ. ಬಟ್ ದೊಡ್ಡದು ಏನಾರು ದಾಟ್ಬೇಕಂದ್ರೆ ಯಾವಾಗಾದ್ರೂ ಒಮ್ಮೆ ಭಾಳ ಇಂಪಾರ್ಟೆಂಟ್ ಇರೋ ಬೋಟ್ ದಾಟಕೈತೆ ಅಂದ್ರೆ ಅಷ್ಟೇ ಓಪನ್ ಮಾಡ್ತಾರಂತ. ಈಗ ಎಲ್ಲಿ ಬಂದಾನ ಅಂತಂದ್ರೆ ರಾಮೇಶ್ವರಂ ಅಂದ್ರೆ ಇದು ಈ ಲೈನ್ ಒಳಗೆ ಲಾಸ್ಟ್ ಸ್ಟೇಷನ್ ಅಂದ್ರೆ ಇದ್ರ ಮುಂದೆ ಸ್ಟೇಷನ್ಗಳಿಲ್ಲ. ಅವಾಗೆಲ್ಲ ಆವಾಗಿನ ಕಾಲದಾಗನ ಇಲ್ಲೆಲ್ಲ ರೈಲ್ಗಳು ಬರ್ತಿದ್ರೆ ಇಲ್ಲಿಂದ ಶ್ರೀಲಂಕಾಕ್ಕೆ ಬೋಟ ಹಂಗೆಲ್ಲ ಹೋಗ್ತಿದ್ವು ಅಂತ. ಅಂದ್ರೆ ಜನರದು ಹೋಗೋದಿತ್ತಂದ್ರೆ ಅವಾಗಿನ ಕಾಲ ಹಂಗೆ ಹೋಗ್ತಿದ್ರಂತ. ಆಮೇಲೆ ಈಗ ನಾವು ಎಲ್ಲಿ ಹೊಂಟೇವೆ ಅಂದ್ರೆ ರಾಮೇಶ್ವರಂನಿಂದ ಮಂಡಪಂ ಹೊಂಟೇವಿ. ಮಂಡಪಂ ಯಾಕಂತಂದ್ರೆ ಅದು ಪಂಬಂ ಬ್ರಿಡ್ಜ್ ಮೇಲೆ ಹೋಗ್ತೈತಿ. ಅದೊಂಥರ ಜರ್ನಿ ಎಂಜಾಯ್ ಮಾಡೋಣ ಅಂತ ಹೊಂಟೇವಿ. ನಡ್ರಿ ಹೋಗೋಣ. ಇದ ಟಿಕೆಟ್ 120 ರೂಪಾಯಿ. 30 4 ಮಂದಿ ಇದೀವಿ, ಬಾಯ್ಸ್ ಅದಾರ. ನಡೀರೋದು ಬರ್ರಿ. ಇದ ಲಾಸ್ಟ್. ಇತ್ತಿಂದ ಟ್ರೈನ್ ಎಲ್ಲ ವಾಪಸ್ ಹೋಗ್ತಾವ. ಇಲ್ಲಿ ನೋಡ್ರಿ ಅಜ್ಜ ಫಿಶ್ ಇಡ ಅಂತಂದ. ಇದೇನು ಜರ್ನಿ ಐತ್ಲಾ ಒಮ್ಮೆ ಆದ್ರೂ ಮಾಡಬೇಕಾ. ರಾಮೇಶ್ವರಂದಿಂದ ಮಂಟಪ ತಾನ 5:25 ಬಿಡ್ತೈತೆ ಟ್ರೈನ್. ಫುಲ್ ಸ್ಲೋ ಹೊಂಟೈತೆ ನೋಡ್ರಿ. ಕೆಳಗೆ ನೋಡ್ರಿ ಇಲ್ಲಿ ನೋಡ್ರಿ ಗಗನ ಹೆಂಗೈತು, ಕ್ರೇಜಿ. ಇದು ನಂದು ಮತ್ತು ಗಗನಿಂದ ಬಕೆಟ್ ಲಿಸ್ಟ್ ಒಳಗಿತ್ತು. ಇವತ್ತು ಟಿಕ್ ಆಗಿಬಿಡ್ತು, ಅದೊಂದು ಫೈನಲಿ ಆಗಿಬಿಡ್ತು. ಮಜಾ ಬರ್ತದೆ, ಎಂಜಾಯ್ ಮಾಡ್ರಿ ನೀವು. ಅಲ್ಲಿ ನೋಡ್ರಿ ಅಲ್ದ ಮ್ಯಾಲ ಅಲ್ಲಿ ನಿಂತು ನೋಡಕತ್ತಾರ. ನೋಡ್ರಿ ಎಲ್ಲಾರು ಹಾಯ್ ಮಾಡಂತಾರ. ಎಲ್ಲ ನೋಡ್ರಿ ಅಲ್ಲಿ
ಗಗನ್ ಹಾಯ್ ಮಾಡು ಅಂತಾರ. ಈಗ ಜಸ್ಟ್ ಮಂಡಪಮ್ಮ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಇಲ್ಲಿಂದ ಮತ್ತೆ ವಾಪಸ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಆಮೇಲೆ ಇದು ಧನುಷ್ಕೋಡಿ ರಾಮೇಶ್ವರಂ ಲಾಗ್ ಏನಾಗ್ತೈತಿ ಇಲ್ಲಿಗೆ ಮುಕ್ತಾಯ ಆಗ್ತೈತಿ. ಮತ್ತು ಇಂಥ ಒಳ್ಳೆ ವಿಡಿಯೋಗಳೆಲ್ಲ ಬರ್ತಿರ್ತಾವೆ. ಲೈಕ್ ಆದ್ರೆ ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಡಿಸ್ಲೈಕ್ ಮಾಡಿರಿ ಲೈಕ್ ಆಗಲಿಲ್ಲ ಅಂದ್ರೆ. ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೇನಂತ. ಸರ್ವೇ ಜನ ಸುಖಿನೋ ಭವಂತು. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ಲಾಗ್.